ಶಾಂತವಾಗಿದ್ದ ರಾತ್ರಿ ಅವರು ನಂಬಿಕೆಯಿಂದ ದೋಣಿಗೆ ಹತ್ತಿದರು. ಆದರೆ ಅವರ ನಂಬಿಕೆ ಪರೀಕ್ಷೆಗೆ ಒಳಗಾಗಬೇಕಿತ್ತು. ಗಾಳಿ ಎದ್ದಿತು, ಅಲೆಗಳು ಎತ್ತರವಾದವು, ಸಮುದ್ರ ಭೀಕರವಾಯಿತು. ಭಯ ಅವರ ಹೃದಯಗಳನ್ನು ತುಂಬಿತು. ಬಿರುಗಾಳಿಯ ಮಧ್ಯೆಯೇ ಯೇಸು ಶಾಂತವಾಗಿ ನಿದ್ರಿಸುತ್ತಿದ್ದನು. ಅವನಿಗೆ ಗೊತ್ತಿರಲಿಲ್ಲ ಎಂದಲ್ಲ, ಅವನು ಎಲ್ಲದರ ಮೇಲೂ ಅಧಿಕಾರ ಹೊಂದಿದ್ದನು. ಅವರು ಕೂಗಿದರು, ಸ್ವಾಮಿ, ನಾವು ನಾಶವಾಗುತ್ತಿದ್ದೇವೆ, ನಿನಗೆ ಚಿಂತೆಯೇ ಇಲ್ಲವೇ? ಭಯ ಅಪಾಯವನ್ನು ಕಂಡಿತು, ಆದರೆ ನಂಬಿಕೆ ಯೇಸುವಿನ ಹಾಜರಾತಿಯನ್ನು ಮರೆತಿತು. ಯೇಸು ಎದ್ದು ನಿಂತನು, ಭಯದಿಂದಲ್ಲ, ಗಾಬರಿಯಿಂದಲ್ಲ, ಆದರೆ ಪರಿಪೂರ್ಣ ಅಧಿಕಾರದಿಂದ. ಅವನು ಬಿರುಗಾಳಿಗೆ ಆಜ್ಞೆ ನೀಡಿದನು, ಮತ್ತು ಸೃಷ್ಟಿಯು ತನ್ನ ಸೃಷ್ಟಿಕರ್ತನಿಗೆ ವಿಧೇಯವಾಯಿತು. ಗಾಳಿ ನಿಂತಿತು, ಅಲೆಗಳು ಶಾಂತವಾದವು, ಅಶಾಂತಿ ಯೇಸುವಿನ ಮುಂದೆ ಮಣಿದಿತು. ಅವನು ಕೇಳಿದನು, ನೀವು ಏಕೆ ಭಯಪಡುತ್ತೀರಿ? ನಿಮ್ಮ ನಂಬಿಕೆಯಲ್ಲಿ. ಇಂದು ನಮ್ಮ ಬಿರುಗಾಳಿಗಳು ಬೇರೆಯಾಗಿರಬಹುದು, ಆದರೆ ಅವನ ಶಕ್ತಿ ಒಂದೇ. ನಿನ್ನ ಅಂತ್ಯವನ್ನು ಬಿರುಗಾಳಿ ನಿರ್ಧರಿಸುವುದಿಲ್ಲ, ಯೇಸು ನಿರ್ಧರಿಸುತ್ತಾನೆ. ಭಯ ಏಳುವಾಗ ನೆನಪಿಡು, ನಿನ್ನ ದೋಣಿಯಲ್ಲಿ ಇರುವವನು ನಿನ್ನ ಸುತ್ತಲಿನ ಬಿರುಗಾಳಿಗಿಂತ ದೊಡ್ಡವನು. ಇದೇ ತರಹದ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ.